ಹಾಯ್ ಹಲೋ ನಮಸ್ಕಾರ. ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಾಮಾಚಾರಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ಚಾರು ಜಾನಕಿ ಹತ್ರ ಹೇಳ್ತಾ ಇರ್ತಾಳೆ, ನೋಡಿ ಅತ್ತೆ, ರಾಮಾಚಾರಿ ಈ ರೀತಿ ಮಾತಾಡ್ತಿದ್ದಾನೆ. ಅವ್ನು ಯಾರೋ ಒಂದು ಹುಡುಗಿಗೆ ಸಹಾಯ ಮಾಡಿದ್ನಂತೆ. ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅವಳಿಗೆ ಪ್ರಾಣಕ್ಕೆ ಅಪಾಯ ಆಗದ ಹಾಗೆ ನೋಡ್ಕೊಂಡಂತೆ. ಅದಕ್ಕೆ ಆ ಹುಡುಗಿ ಇವನನ್ನ ಇಷ್ಟಪಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಆ ಹುಡುಗಿ ಅಪ್ಪ ಬಂದು ಇವನತ್ರ ಮದ್ವೆ ಆಗು ಅಂತ ಹೇಳಿದಕ್ಕೆ ಇವನು ಹೇಳಿದಂತೆ ನಂಗೆ ಮದ್ವೆ ಆಗಿದೆ ಅಂತ ಹೇಳಿ ಸುಮ್ಮನೆ ನಕ್ಬಿಟ್ಟು ಬಂದ ಅಂತೆ. ನೋಡಿ ಅತ್ತೆಮ್ಮ, ಅವ್ನು ಏನ್ ಮಾಡಿದಾನೆ ನೋಡಿ ಅಂತ ಹೇಳ್ತಾಳೆ. ಆಗ ಜಾನಕಿ ಹೇಳ್ತಾಳೆ, ಇನ್ನೇನ್ ಮಾಡಿದಾನೆ, ಕರೆಕ್ಟ್ ಆಗಿ ಮಾಡಿದಾನೆ ತಾನೆ, ಇರೋ ವಿಷಯನ ಹೇಳಿದಾನೆ. ನೋಡು, ಹುಡುಗಿಗೆ ಮದ್ವೆ ಆದ್ರೆ ಅದ್ ಗೊತ್ತಾಗುತ್ತೆ. ಅವಳು ಹಾಕೊಳ್ಳೋ ಕರಿಮಣಿ ಸರ ಆಗಿರ್ಬೋದು, ಕಾಲುಂಗುರ ಆಗಿರ್ಬೋದು, ಗೊತ್ತಾಗುತ್ತೆ. ಆದ್ರೆ ಹುಡುಗನಿಗೆ ಮದ್ವೆ ಆದ್ರೆ ಅದ್ ಹೇಗ್ ಗೊತ್ತಾಗುತ್ತೆ ಅಲ್ವಾ? ರಾಮಾಚಾರಿ ಕರೆಕ್ಟ್ ಆಗಿ ಮಾಡಿದಾನೆ ಅಂತ ಹೇಳ್ತಾಳೆ. ಆಗ ಮುರಾರಿ ಹೇಳ್ತಾನೆ, ಅಲ್ಲ ಅತಿಗೆ, ನೀವ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಳ್ತಿದ್ದೀರಾ? ರಾಮಾಚಾರಿ ತಲೆಯಲ್ಲಿ 2 ಸುಡಿ ಇದೆ ಅಂತ ಹೇಳ್ಕೊಂಡು ಈ ತರ ಟೆನ್ಷನ್ ಮಾಡ್ಕೊಳ್ತಿದ್ದೀರಾ? ಯಾಕತ್ತಿಗೆ ನೀವು ಈ ರೀತಿ ಟೆನ್ಷನ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳ್ಕೊಂಡು ಮುರಾರಿ ಹೇಳ್ತಾ ಇರ್ತಾನೆ. ಇನ್ ಚಾರು ಹೇಳ್ತಾಳೆ, ನಿಮ್ ಯಾರಿಗೂ ನನ್ ಕಷ್ಟ ಅರ್ಥನೇ ಆಗಲ್ಲ, ನಾನು ಏನ್ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳ್ಕೊಂಡು ಸಿಟ್ನಲ್ಲಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಈ ಕಡೆ ಜಯಸಿಂಹ ರಾಮಾಚಾರಿನ ಒಂದು ಪ್ಲೇಸಿಗೆ ಬರ್ಲಿಕ್ಕೆ ಹೇಳಿರ್ತಾನೆ. ಇನ್ನು ರಾಮಾಚಾರಿ ಹೇಳ್ತಾನೆ, ಏನ್ ನಿಮ್ದು, ನಿನ್ನೆನೆ ಹೇಳ್ದೆ ತಾನೆ ನನ್ ಮದ್ವೆ ಆಗಿದೆ ಅಂತ ಹೇಳ್ಕೊಂಡು, ಆದ್ರೂ ನನ್ ಹಿಂದೆ ಬಿದ್ದಿದ್ದೀರಲ್ಲ, ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಸರ್ ಅಂತ ಹೇಳ್ತಾನೆ. ಆಗ ಜಯಸಿಂಹ ಹೇಳ್ತಾನೆ, ನೋಡು, ನನ್ ಮಗಳಿಗೆ ನೀ ಇಷ್ಟ ಆಗಿದ್ಯಾ, ಈಗ ನೀನ್ ಮಾಡ್ಬೇಕಾಗಿರೋ ಕೆಲ್ಸ ಇಷ್ಟೇ. ನೀನ್ ನನ್ನ ಮಗಳನ್ನ ಇಷ್ಟಪಡ್ಬೇಕು. ಅವಳು ನನ್ನ ಎಷ್ಟು ಲವ್ ಮಾಡ್ತಾಳೋ ನೀನು ಅವಳನ್ನ ಅಷ್ಟೇ ಲವ್ ಮಾಡ್ಬೇಕು. ಅವಳಿಗೆ ಬೇಜಾರ್ ಆಗದಿದ್ದಾಗ ನೋಡ್ಕೋಬೇಕು. ನಿನ್ ಕೆಲ್ಸ ಇನ್ ಮುಂದೆ ಅಷ್ಟೇ ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಹೇಳ್ತಾನೆ, ನಿಮ್ಗೆ ಏನಾಗಿತ್ತು ಸರ್, ನಿಮ್ಗೆ ಅರ್ಥ ಆಗಲ್ವಾ? ನನ್ಗೆ ಮದ್ವೆ ಆಗಿದೆ ಅಂತ ಹೇಳಿ ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಅಂತ ಹೇಳಿ ಜೋರಲ್ಲಿ ಬೈತಾನೆ. ಆವಾಗ ಜಯಸಿಂಹ ಹೇಳ್ತಾನೆ, ನೋಡು, ನಿಂಗ್ ಮದ್ವೆ ಆಗಿದೆಲ್ಲ ಆಗಿತ್ತು ಅಂದ್ರೆ ಅರ್ಥ ಆಯ್ತಾ? ಮೊದ್ಲು ನೀನ್ ಹೆಂಡತಿಗೆ ಡಿವೋರ್ಸ್ ಕೊಡು, ನನ್ ಮಗಳನ್ ಮದ್ವೆ ಆಗು, ಅವಳ ಜೊತೆನೆ ಚೆನ್ನಾಗಿರು ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಹೇಳ್ತಾನೆ, ನಿಮ್ಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ನೀವು? ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನನ್ ಹೆಂಡತಿಯೇ ನಂಗೆ ಎಲ್ಲ, ಅವಳೇ ನನ್ ಜೀವನ, ಅವಳನ್ನ ನನ್ ಯಾವತ್ತೂ ಬಿಟ್ಕೊಡಲ್ಲ ಅಂತ ಹೇಳ್ತಾನೆ. ಆಗ ಜಯಸಿಂಹ ಹೇಳ್ತಾನೆ, ನೋಡ್ ರಾಮಾಚಾರಿ, ನನ್ ಮಗಳ ಮೇಲೆ ನನ್ಗೆ ಎಷ್ಟು ಪ್ರೀತಿ ಇದೆ ಅಂತ ನಿಂಗೆ ಗೊತ್ತಾ? ಅವಳು ಸಣ್ಣದಿರುವಾಗ ಟಿವಿ ನೋಡ್ತಾ ಇದ್ಲು, ಯಾವುದೋ ಓಲ್ಡ್ ಮೂವಿ. ಆ ಮೂವಿಯಲ್ಲಿ ಒಂದ್ ಐಸ್ ಕ್ರೀಮ್ ಇಷ್ಟಪಟ್ಲು. ಆ ಐಸ್ ಕ್ರೀಮ್ ಬೇಕಂತ ಹೇಳಿದ್ಲು. ನಾನ್ ಮಾರ್ಕೆಟಿಗೆ ಹೋಗಿ ಆ ಐಸ್ ಕ್ರೀಮ್ ಬಗ್ಗೆ ಕೇಳಿದ್ರೆ ಆ ಐಸ್ ಕ್ರೀಮ್ ಕಂಪನಿ ಯಾವಾಗ್ಲೂ ಮುಚ್ಚೋಗಿದೆ ಅಂದ್ಬಿಟ್ರು. ಇನ್ನೇನ್ ಮಾಡೋದು? ನನ್ ಮಗಳು ಅದನ್ನ ಇಷ್ಟಪಟ್ಟಿದ್ದಾಳೆ, ಆದ್ಮೇಲೆ ಅದನ್ನ ಕೊಡ್ಬೇಕಾಗಿರೋದು ನನ್ ಕರ್ತವ್ಯ ಅಲ್ವಾ? ಅದಕ್ಕೆ ಆ ಕಂಪನಿಯನ್ನ ರೀಸ್ಟಾರ್ಟ್ ಮಾಡಿ ಬಿಸ್ನೆಸ್ ಶುರು ಮಾಡಿ ನನ್ ಮಗಳಿಗೆ ಐಸ್ ಕ್ರೀಮ್ ತಂದು ಕೊಟ್ಟೆ. ಆವಾಗ್ಲೇ ನನ್ ಸಮಾಧಾನ ಆಗಿದ್ದು. ಈಗಾದ್ರೂ ಅರ್ಥ ಆಯ್ತಾ ನನ್ ಮಗಳು ನಂಗೆ ಎಷ್ಟು ಇಷ್ಟ ಅಂತ? ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೇನೆ. ಅವಳೇ ನಂಗೆಲ್ಲ. ನೀನ್ ಅವಳ ಜೊತೆ ಇರ್ಬೇಕು, ಅವಳನ್ನ ಮದ್ವೆ ಆಗ್ಬೇಕು ಅಷ್ಟೇ ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ನೋಡಿ, ನಿಮ್ಗೆ ಹೇಳಿದ್ರೆ ಅರ್ಥ ಆಗ್ತದ ಇಲ್ವಾ ನಂಗೆ ಗೊತ್ತಿಲ್ಲ. ಇದು ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇರೋದು. ನನ್ ಹಿಂದೆ ಬರ್ಬೇಡಿ, ನನ್ ಹೆಂಡತಿ ಚಾರು ಅಷ್ಟೇ ಅಂತ ಹೇಳಿ ಅಲ್ಲಿಂದ ಸರಿಯಾಗಿ ಬೈದು ಹೋಗ್ತಾನೆ. ಇನ್ನು ಈ ಕಡೆ ರುಕ್ಕು ಮನೇಲಿರ್ತಾಳೆ. ಆಗ ಮಾನ್ಯತೆ ಬರ್ತಾಳೆ. ಮಾನ್ಯತೆ ಬಂದಾಗ ರುಕ್ಕು ಹೇಳ್ತಾಳೆ, ಅಯ್ಯೋ ಮಾನ್ಯತೆ ಮೇಡಮ್, ನೀವ್ಯಾಕೆ ಇಲ್ಲಿ ಬಂದ್ರಿ? ಕಿಟ್ಟಿಗೆ ಮೊದ್ಲೇ ನಮ್ಮಿಬ್ರ ಮೇಲೆ ಅನುಮಾನ ಬಂದಿದೆ. ಹಾಗಿರುವಾಗ ನೀವು ನಮ್ಮನೆಗೆ ಬಂದ್ರೆ ಏನ್ ಗತಿ? ಕಿಟ್ಟಿಗೆ ಏನಾದ್ರೂ ಗೊತ್ತಾದ್ರೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಮಾನ್ಯತೆ ಹೇಳ್ತಾಳೆ, ಇನ್ ನಾನು ಏನ್ ಮಾಡ್ಲಿ ನಿಮ್ಮನೆಗೆ ಬರದೆ? ನಿಂಗೆ ನಾನು ಎಷ್ಟೇ ಫೋನ್ ಮಾಡಿದ್ರು ನೀನ್ ರಿಸೀವೇ ಮಾಡ್ತಿಲ್ಲ ಅಲ್ವಾ? ಅದಕ್ಕೋಸ್ಕರ ನಾನು ನಿಮ್ಮನೆಗೆ ಬಂದೆ ಅಂತ ಹೇಳ್ತಾಳೆ. ಆಗ ರುಕ್ಕು ಹೇಳ್ತಾಳೆ, ಅಯ್ಯೋ ಮೇಡಮ್, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನೋಡಿ ನೋಡಿ, ಕೃಷ್ಣಗೆ ಅನುಮಾನ ಬಂದಿದೆ. ಹಾಗಾಗಿ ನಾವಿನ್ ತುಂಬಾ ಎಚ್ಚರಿಕೆಯಲ್ಲಿ ಇರ್ಬೇಕು. ನೋಡಿ, ನಾನ್ ನಿಮ್ಮನ್ನ ಇನ್ನು ಮುಂದೆ ಶಕುನಿ ಅಂತ ಕರಿತೇನೆ. ಅಷ್ಟೇ ಅಲ್ಲ, ನಾವಿಬ್ರು ಪ್ರತಿ ಸಲ ಬೇರೆ ಬೇರೆ ಜಾಗದಲ್ಲಿ ಮೀಟ್ ಮಾಡ್ಬೇಕು. ಅದ್ ಹೇಗ್ ಮೀಟ್ ಮಾಡ್ಬೇಕು ಎಲ್ಲಾನು ನಾನ್ ನಿಮ್ಗೆ ಹೇಳ್ತೇನೆ. ನೀವು ನನ್ಗೆ ಕಾಲ್ ಮಾಡ್ಬೇಕಾದ್ರೆ 2 ರಿಂಗ್ ಕೊಟ್ಟು ಕಟ್ ಮಾಡಿ. ಅದಾದ್ಮೇಲೆ 1 ನಿಮಿಷ ಆಮೇಲೆ 1 ರಿಂಗ್ ಕೊಡಿ. ಆಗ ನಂಗೆ ಅರ್ಥ ಆಗುತ್ತೆ ಅದು ನೀವೇ ಅಂತ. ಇದು ನಮ್ಮ ಕೋಡ್ ಲ್ಯಾಂಗ್ವೇಜ್. ನೋಡಿ, ನಾವ್ ಇನ್ ಮುಂದೆ ಇದೇ ರೀತಿಯಾಗಿ ಮಾಡ್ಬೇಕು. ಈಗ ನೀವು ಮೊದ್ಲು ಇಲ್ಲಿಂದ ಹೋಗಿ ಮೇಡಮ್ ಅಂತ ಹೇಳಿ ರುಕ್ಕು ಮಾನ್ಯತನ ಹೊರ ಕಳಿಸ್ತಾಳೆ. ಇನ್ನು ಈ ಕಡೆ ಜಯಸಿಂಹ ಮತ್ತೆ ರಾಮಾಚಾರಿನ ಫಾಲೋ ಮಾಡ್ಕೊಂಡ್ ಬರ್ತಾನೆ. ಫಾಲೋ ಮಾಡ್ಕೊಂಡ್ ಅಡ್ಡ ಹಾಕಿ ಹೇಳ್ತಾನೆ, ನೋಡ್ ರಾಮಾಚಾರಿ, ಸರಿ, ನಿಂಗ್ ನಾನು ಏನ್ ಹೇಳಿದೆ ಅಂತ ಅರ್ಥ ಆಗ್ತಿದೆಯೋ ಇಲ್ವೋ ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಹೇಳ್ತಾನೆ, ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಸರ್? ನೋಡಿ, ನಿಮ್ ಮೇಲೆ ಇಷ್ಟ ತನಕ ನಂಗೆ ಗೌರವ ಇತ್ತು. ನಿಮ್ಮ ವಯಸ್ಸಿಗೆ ಗೌರವ ಕೊಟ್ಟು ನಾನು ಮಾತಾಡ್ತಿದ್ದೇನೆ. ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ವಾ? ಚಾರುನೇ ನನ್ನ ಹೆಂಡತಿ, ನಿಮ್ ಮಗಳ ಮೇಲೆ ನಂಗೆ ಯಾವ ಭಾವನೆನೂ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ ಅಂತ ಕೇಳ್ತಾನೆ. ಆಗ ಜಯಸಿಂಹ ಹೇಳ್ತಾನೆ,
ನೋಡ್ ರಾಮಾಚಾರಿ, ನನ್ನನ್ನು ಎಲ್ಲರೂ ಒಳ್ಳೆಯವ್ರಂತ ಹೇಳ್ತಾರೆ. ಯಾಕಂದ್ರೆ ನಾನು ಎಲ್ರಿಗೂ ದಾನ ಧರ್ಮ ಮಾಡ್ತೇನೆ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತೇನೆ. ಆದ್ರೆ ನಂಗೆ ಇನ್ನೊಂದು ಮುಖ ಇದೆ. ಆ ಮುಖ ಏನಂತ ಗೊತ್ತಾ ನಿಂಗೆ? ನಾನು ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ಎಷ್ಟು ಜನರನ್ನ ಸಾಯಿಸಿ ಬಂದೇನಂತ ಗೊತ್ತಾ? ಅಷ್ಟೇ ಅಲ್ಲ, ನನ್ನ ಮಗಳಿಗೆ ತರ್ಲೆಗೆ ಮಾಡಿದವ್ರನ್ನ, ನನ್ನ ಮಗಳಿಗೆ ತೊಂದರೆ ಕೊಟ್ಟವ್ರನ್ನ ಎಷ್ಟು ಜನ ಸಾಯಿಸಿದೇನಂತ ನಿಮ್ಗೆ ಗೊತ್ತಾ? ಇನ್ನೂ ಒಂದು ಸ್ಟೋರಿ ಹೇಳ್ತೇನೆ ಕೇಳು. ನನ್ನ ಮಗಳು ಕಾಫಿ ಎಸ್ಟೇಟ್ ಮುಂದೆ ಒಂದು ಮನೆ ಮಾಡಬೇಕು ಅಂತ ಹೇಳಿದ್ಲು. ಅವಳಿಗೆ ತುಂಬಾನೇ ಇಷ್ಟ ಇತ್ತು. ನಾನು ಅಲ್ಲಿ ಹೋಗಿ ಕೇಳಿದೆ ಕಾಫಿ ಎಸ್ಟೇಟ್ ಓನರ್ ಹತ್ರ, ನಮಗೆ ಈ ಜಾಗನ ಮಾರ್ಬಿಡಿ, ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅದಕ್ಕಿಂತ ಡಬಲ್ ಅಲ್ಲ ತ್ರಿಬಲ್ ಕೊಡ್ತೇವೆ ಅಂತ ಹೇಳಿದೆ. ಆದರೆ ಅವನು ಕೇಳಲೇ ಇಲ್ಲ. ಆದರೆ ಏನು ಮಾಡೋದು? ಸ್ವಲ್ಪ ದಿನ ಆದಮೇಲೆ ಆ ಕಾಫಿ ಎಸ್ಟೇಟಲ್ಲಿ ನನ್ನ ಮಗಳಿಗೆ ಇಷ್ಟವಾದ ಮನೆ ಕಟ್ಟಿದೆ. ಅದರ ಮುಂದೆನೇ ನದಿ ಇತ್ತು. ಆ ನದಿಯಲ್ಲಿ ಆ ಕಾಫಿ ಎಸ್ಟೇಟ್ ಓನರ್, ಅದಕ್ಕೆ ಸಂಬಂಧಪಟ್ಟವರೆಲ್ಲ ಜಲ ಸಮಾಧಿ ಆಗ್ಬಿಟ್ರು. ಈ ವಿಷಯ ಇಲ್ಲಿ ತನಕ ಯಾವತ್ತೂ ಹೊರಗೇನೆ ಬರಲಿಲ್ಲ. ಈಗ್ಲಾದು ಅರ್ಥ ಆಯ್ತಾ ನಾನು ಏನಂತ? ನೋಡು, ನನಗೆ ತುಂಬಾ ನೈಸಾಗಿ ಹೇಳ್ತಾ ಇದ್ದೇನೆ, ನೀನು ನನ್ನ ಮಗಳನ್ನ ಮದ್ವೆ ಆಗ್ಬೇಕು ಅಷ್ಟೇ ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಹೇಳ್ತಾನೆ, ನೀವು ಏನ್ ಬೇಕಾದ್ರೂ ಮಾಡಿ, ನಾನಂತೂ ಆಗಲ್ಲ. ನೀವ್ ಎಷ್ಟೇ ಹೆದರ್ಸಿದ್ರು ಏನೇ ಮಾಡಿದ್ರು ನಾನಂತೂ ಆಗಲ್ಲ. ನನ್ನ ಹೆಂಡತಿ ಚಾರುನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಈ ಕಡೆ ಮುರಾರಿ ಮತ್ತೆ ಚಾರು ಮಾತಾಡ್ತಾ ಇರ್ತಾರೆ. ಮುರಾರಿ ಹೇಳ್ತಾನೆ, ಅತ್ತಿಗೆ ನೀವೇನು ಹೆದರ್ಬೇಡಿ, ರಾಮಾಚಾರಿ ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ, ಅವನಿಗೆ ನಿಮ್ಮಲ್ಲಿ ತುಂಬಾನೇ ಪ್ರೀತಿ ಇದೆ ಅಂತ ಹೇಳ್ತಾನೆ. ಆಗ ಚಾರು ಹೇಳ್ತಾಳೆ, ಪ್ರೀತಿ ಇದ್ರೆ ಇಷ್ಟೊತ್ತಾಯ್ತು ಇಲ್ಲಿ ತನಕ ಒಂದು ಫೋನ್ ಮಾಡ್ಲಿಲ್ಲ, ದಿನನಿತ್ಯ ಕಾಲ್ ಮಾಡುವವನು ಇವತ್ತು ಯಾಕೆ ಅವ್ನು ನಂಗೆ ಕಾಲ್ ಮಾಡ್ಲಿಲ್ಲ? ಅರ್ಧ ದಿನ ಕಳೀತಾ ಬಂತು ಆದ್ರೂ ನಂಗೆ ಇವತ್ತು ಕಾಲ್ ಮಾಡ್ಲಿಲ್ಲ ಅವನು ಅಂತ ಹೇಳ್ತಾಳೆ. ಆಗ ಮುರಾರಿ ಹೇಳ್ತಾನೆ, ಆಫೀಸಲ್ಲಿನೂ ಬ್ಯುಸಿ ಇರ್ಬೇಕು ಅತ್ತಿಗೆ, ಅದಕ್ಕೆ ಅವ್ನು ಮಾಡ್ಲಿಲ್ಲ ಇರ್ಬೇಕು ಅಂತ ಹೇಳ್ತಾನೆ. ಇನ್ನು ರಾಮಾಚಾರಿ ಮನೆಗೆ ಬರ್ತಾನೆ. ಆಗ ಮುರಾರಿ ರಾಮಾಚಾರಿ ಹತ್ರ ಹೋಗ್ತಾನೆ. ಚಾರು ಅಡ್ಡದಲ್ಲಿ ನಿಂತ್ಕೊಂಡು ಅವ್ರು ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇರ್ತಾಳೆ. ಇನ್ನು ಮುರಾರಿ ಹೇಳ್ತಾನೆ, ರಾಮಾಚಾರಿ ಯಾಕೋ ನೀನ್ ಈ ರೀತಿ ಮಾಡ್ತೀಯಾ? ಅತ್ತಿಗೆ ಯಾಕೋ ನೋವು ಕೊಡ್ತೀಯಾ? ಚಾರು ಅತ್ತಿಗೆ ನಿನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ? ಹಾಗಿರುವಾಗ ಬೆಳಿಗ್ಗೆನೂ ಅವ್ರ ಜೊತೆ ಸರಿಯಾಗಿ ಮಾತಾಡ್ಲಿಲ್ಲ, ಯಾಕೋ ನೀನ್ ಈ ರೀತಿ ಮಾಡ್ತೀಯಾ ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಹೇಳ್ತಾನೆ, ನಾನು ಏನು ಮಾಡಿದೆ ಮುರಾರಿ, ಅವ್ರು ಯಾವತ್ತೂ ನನ್ನ ತಲೆಯಲ್ಲಿ 2 ಸುಳಿ ನೋಡಿದ್ರು, ಅವತ್ತಿಂದ ಕೇಳ್ತಾ ಇದ್ದಾರೆ, ನೀನು ಇನ್ನೊಂದು ಮದುವೆ ಆಗ್ತೀಯಾ, ಇನ್ನೊಂದು ಮದುವೆ ಆಗ್ತೀಯಾ ಅಂತ ಹೇಳಿ. ನಾನು ಎಷ್ಟು ಸಲ ಹೇಳಿದ್ದು ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ನಾನು ಟೆನ್ಷನ್ನಲ್ಲಿ ಮನೆಗೆ ಬರ್ತೇನೆ, ಮನೆಗೆ ಬಂದು ಹೆಂಡತಿ ನಗುಮುಖದಲ್ಲಿ ಇರಬೇಕು ಅಂತ ಬಯಸ್ತೇನೆ. ಆದರೆ ಇವರು ಯಾವಾಗ ನೋಡಿದ್ರು ಹೇಳಿದನ್ನೇ ಕೇಳ್ತಾರೆ. ನಾನು ಏನು ಮಾಡಲಿ? ಅವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ? ನನಗೆ ಅವ್ರನ್ನ ಬಿಟ್ಟು ಬೇರೆ ಜೀವನನೇ ಇಲ್ಲ. ಚಾರು ಮೇಡಮ್ ನನ್ನ ಜೀವನ, ನನ್ನ ಜೀವನದ ಒಂದು ಭಾಗ. ಅವ್ರನ್ನ ಬಿಟ್ಟು ನಾನು ಎಲ್ಲಿ ಹೋಗ್ಲಿ? ಅದ್ಯಾಕೆ ಅವ್ರಿಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಚಾರು ಅದನ್ನೆಲ್ಲ ಕೇಳಿಸ್ಕೊಂಡು ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.